ನಮಸ್ಕಾರ ರೈತ ಬಾಂಧವರ ಗ್ರೇಪ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವಾಗ ಆಲ್ಮೋಸ್ಟ್ ಎಲ್ಲ ರೈತರು ಹಾರ್ವೆಸ್ಟಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಯಾರ. ಪ್ಲಾಟ್ ಒಳಗೆ ಈ ಹಂತದೊಳಗೆ ನಾವು ಹಾರ್ವೆಸ್ಟಿಂಗ್ ಮಾಡುವಾಗ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಮತ್ತು ಯಾವ ರೀತಿ ವ್ಯವಸ್ಥಾಪನೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಾಗ ನಾವು ತಿಳಿದುಕೊಳ್ಳೋಣ. ಇವಾಗ ಏನಾಗತ್ತೈತಿ ಈ ಹಂತದೊಳಗೆ ಅಂದ್ರೆ 140ರಿಂದ 50 ದಿವಸ ಸ್ಟೇಜ್ ಒಳಗೆ ಬಂದರೂ ಕೂಡ ಪ್ಲಾಟಿಗೆ ಸರಿಯಾದ ಶುಗರ್ ಬರ್ತಾ ಇಲ್ಲ. ಆದ ಕಾರಣದಿಂದ ರೈತರಿಗೆ ಬಹಳಷ್ಟಾದ ಗೊಂದಲಗಳಿವೆ. ಆದರೆ ನಮ್ದು ಪ್ಲಾಟ್ನಾಗ ಇನ್ನೂ ಶುಗರ್ ಬಂದಿಲ್ಲ, ನಾವು ಯಾವ ರೀತಿ ಪ್ಲಾಟ್ ಹಾರ್ವೆಸ್ಟಿಂಗ್ ಮಾಡಬಾರ್ದು ಅಂತ. ಆದರೆ ನಿಮ್ಮ ಪ್ಲಾಟಿಗೆ ತಕ್ಕಂತೆ 140ರಿಂದ 145 ಲೀಸ್ಟ್ ಭಾಳಷ್ಟು ಜಾಸ್ತಿ ದಿನ ಆಯ್ತು. ಆದ ಕಾರಣದಿಂದ ಅಷ್ಟರೊಳಗೆ ನಿಮ್ಗೆ ಶುಗರ್ ಬರದೇ ಇರುವ ಕಾರಣ ಇತ್ತಂದ್ರೆ ನೀವೇನು ಮಾಡಿರಿ, ಪ್ಲಾಟ್ ಹಾರ್ವೆಸ್ಟಿಂಗ್ ಮಾಡಬೇಕಾಗ್ತೈತಿ. ಅದಕ್ಕಿಂತ ಜಾಸ್ತಿಯಾಗಿ ನೀವು ಇನ್ನೂ ಒಂದು 10-15 ದಿನಗಳ ತನಕ ಪ್ಲಾಟ್ ಒಳಗೆ ಅದೇ ರೀತಿಯ ಲೋಡ್ಗಳನ್ನ ಇಟ್ಕೊಂತ ಹೋದ್ರಿ ಅಂದ್ರೆ ಇದರಿಂದ ನಿಮ್ಗೆ ಮುಂದಿನ ಸತಿ ಸ್ವಲ್ಪ ಗರ್ಭಧಾರಣೆ ಆಗಕ್ಕೆ ಮತ್ತು ಸೂಕ್ಷ್ಮ ಗೊಂಚಲು ನಿರ್ಮಾಣ ಸರಿಯಾಗಿ ಆಗದೇ ಇರುವ ಕಾರಣಕ್ಕೆ ತೊಂದರೆ ಕೂಡ ಆಗ್ಬೋದು. ಆದ ಕಾರಣದಿಂದ ನಿಮ್ಮ ಪ್ಲಾಟ್ ಹಾರ್ವೆಸ್ಟಿಂಗ್ ಮಾಡೋಕೆ ಆದಷ್ಟು ಸಿದ್ಧತೆಗಳನ್ನ ಮಾಡ್ಕೋರಿ. ಈ ವರ್ಷ ಯಾಕೆ ಇಷ್ಟೊಂದು ಲೇಟ್ ಮಾಡ್ತು ಮತ್ತು ಶುಗರ್ ಯಾಕೆ ಸರಿಯಾಗಿ ಬರ್ತಾ ಇಲ್ಲಪ್ಪ ಅಂತಂದ್ರೆ ಸರಿಯಾದ ಸೂರ್ಯನ ಬೆಳಕು ಇರದೇ ಇರುವ ಕಾರಣದಿಂದ ಕೂಡ ನಿಮ್ಮ ಪ್ಲಾಟ್ನಾಗ ಶುಗರ್ ಬರದೇ ಇರಲು ಕಾರಣ ಆಗ್ತೈತಿ. ಮತ್ತು ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಕೊರತೆಯಿಂದ ಮತ್ತು ಪೊಟ್ಯಾಶ್ ಕೊರತೆಯಿಂದ ಇದರಿಂದ ಕೂಡ ನಿಮ್ಮ ಪ್ಲಾಟ್ನಾಗ ಶುಗರ್ ಬರದೇ ಇರಲು ಕಾರಣ ಆಗ್ತೈತಿ. ಡೈರೆಕ್ಟಾಗಿ ಸನ್ಲೈಟ್ ಜಾಸ್ತಿಯಾಗಿ ತುದಿ ಎಲೆಗಳಿಗೆ ಬರದೇ ಇರುವ ಕಾರಣದಿಂದ ಕೂಡ ನಿಮ್ಗೆ ಶುಗರ್ ಬರದೇ ಇರಲು ಕಾರಣ ಆಗ್ತೈತಿ. ಮತ್ತು ನೀವು ನೀರಿನ ವ್ಯವಸ್ಥಾಪನೆ ಯಾವ ರೀತಿ ಮೇಂಟೈನ್ ಮಾಡ್ಕೊಂಡು ಕೊಡ್ತೀರಲ್ಲ ಇದರಿಂದ ಕೂಡ ನಿಮ್ಮ ಪ್ಲಾಟ್ನಾಗ ಶುಗರ್ ಬರದೇ ಇರಲು ಕಾರಣ ಆಗ್ತೈತಿ. ನೀವು ಯಾವ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡಿರ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ. ಮತ್ತು ಜಾಸ್ತಿಯಾಗಿ ಲೋಡ್ ಇರುವ ಕಾರಣದಿಂದನೂ ಕೂಡ ನಿಮ್ಮ ಪ್ಲಾಟಿಗೆ ಸರಿಯಾದ ಶುಗರ್ ಬರಲ್ಲ. ಇವಾಗ ಈ ಹಂತದೊಳಗೆ ನಮ್ಮ ಪ್ಲಾಟ್ನೊಳಗೆ ಏನು ಹಾರ್ವೆಸ್ಟಿಂಗ್ ಮಾಡ್ತಿರ್ತೀರಲ್ಲ ಈ ಹಂತದೊಳಗೆ ಪ್ಲಾಟಿಗೆ ನೀರು ಕೊಡಬಾರ್ದು. ನಿಮ್ಮ ಶುಗರ್ ಇನ್ನೂ 40ರಿಂದ 50 ದಿವಸ ಸ್ಟೇಜ್ ಒಳಗಿತ್ತ, ನಿಮ್ಮ ಹಾರ್ವೆಸ್ಟಿಂಗ್ ಮಾಡೋಕ್ಕೆ ಇನ್ನೂ 40ರಿಂದ 50 ದಿನಗಳು ಬಾಕಿ ಇತ್ತಂದ್ರೆ ಆ ಹಂತದೊಳಗೆ ನೀವೇನು ಮಾಡಿರಿ, ತೋಟಕ್ಕೆ ಈಗೇನು ನೀರು ಕೊಡ್ತಿರ್ತಿರಲ್ಲ ಅದಕ್ಕಿಂತ 30% ನೀರು ಕಮ್ಮಿ ಮಾಡಿ. ಇದರಿಂದ ಏನಾಗ್ತೈತಿ, ನಿಮಗೆ ಶುಗರ್ ಬರೋಕೆ ಹೆಲ್ತ್ ಆಗ್ತೈತಿ. ಮತ್ತು ಇವಾಗ ಕೂಡ ಸನ್ಲೈಟ್ ಜಾಸ್ತಿಯಾಗಿ ಕಂಡು ಬರತ್ತೈತಿ. ಈಗ ಆಲ್ಮೋಸ್ಟ್ ಒಂದು ವಾರದಿಂದ ಜಾಸ್ತಿಯಾಗಿ ಬಿಸಿಲಿರೋ ಕಾರಣದಿಂದ ನಿಮ್ಗೆ ಶುಗರ್ ಬರೋಕೆ ಹೆಲ್ಪ್ ಆಗ್ತೈತಿ. ಇವಾಗ ಪ್ಲಾಟ್ ನೀವು ಹಾರ್ವೆಸ್ಟಿಂಗ್ ಮಾಡೋಕ್ಕೆ 2ರಿಂದ 3 ದಿನಗಳ ಅಷ್ಟು ಟೈಮ್ ಇತ್ತಂದ್ರೆ ಅವಾಗ ಏನು ಮಾಡಿರಿ, ಒಂದು ಸ್ವಲ್ಪ ನೀವು ನೀರು ಜಾಸ್ತಿಯಾಗಿ ನೀಡ್ರಿ. ಇದರಿಂದ ಏನಾಗ್ತೈತಿ, ನಿಮ್ಗೆ ರ್ಯಾಂಕ್ ಅಥವಾ ಶೆಡ್ ಏನಂತಿರಲ್ಲ ಕೆಲವೊಂದಿಷ್ಟು ಏರಿಯಾ ಒಳಗೆ ಬೇರೆ ಬೇರೆ ರೀತಿ ಕರೀತಾರೆ. ನೀವೇನು ಬೇದಾನ ಮಾಡೋರು ಇರ್ತಿರಲ್ಲ ಆ ಹಂತದೊಳಗೆ ನೀವು ರ್ಯಾಂಕ್ ಒಳಗೆ ಕಾಯಿಗಳನ್ನ ಒಯ್ದು ಹಾಕಿರಿ ಅಂದ್ರೆ ಅದರಿಂದ ನಿಮ್ಗೆ ಜಾಸ್ತಿಯಾಗಿ ಕಾಳು ಉದುರುವ ಸಮಸ್ಯೆ ಕಂಡು ಬರುವುದು ನೀರು ಬಿಡೋದ್ರಿಂದ. ಕೆಲವೊಂದಿಷ್ಟು ರೈತರು ಏನು ಹೇಳ್ತಾರೆ, ಜಾಸ್ತಿಯಾಗಿ ನೀರು ಬಿಡುವ ಕಾರಣದಿಂದ ಏನಾಗ್ತೈತಿ, ಕಾಳು ಉದುರ್ತಾವ ಶೆಡ್ ಒಳಗೆ ಅಂತ ಹೇಳ್ತಾರೆ. ನೀವು ಒಂದು ಪ್ಲಾಟಿಗೆ ಆ ರೀತಿ ಕೂಡ ನೀರು ಕಟ್ ಮಾಡಿ ನೋಡ್ರಿ, ಒಂದು ಪ್ಲಾಟಿಗೆ ನೀರು ಕೊಟ್ಟು ಕೂಡ ಪ್ಲಾಟ್ ಹಾರ್ವೆಸ್ಟಿಂಗ್ ಮಾಡಿ ನೋಡ್ರಿ. ನಿಮ್ಗೆ ಯಾವ್ದು ಜಾಸ್ತಿಯಾಗಿ ಕಾಳು ಉದುರದೇ ಇರುವ ರೀತಿ ಕಂಡು ಬರ್ತೈತೆ ಆ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗಿ ನಿಮ್ಗೆ ಮುಂದಿನ ಸತಿ ನಿಮಗೆ ಪ್ರಾಕ್ಟಿಕಲ್ ಆಗಿ ನೀವೇ ಒಂದು ಇದನ್ನು ಮಾಡ್ಕೋರಿ. ಅದರಿಂದ ಗೊತ್ತಾಗ್ತೈತಿ ನಿಮಗೆ ನೀರು ಕೊಟ್ಟಿದ್ದ ಜಾಸ್ತಿಯಾಗಿ ಉಳಿತೋ ನೀರು ಕೊಡ್ಲಾರ್ದು ಜಾಸ್ತಿಯಾಗಿ ಉಳಿತು ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ. ಅದು ಆಲ್ಮೋಸ್ಟ್ ನಾವು ಪ್ಲಾಟ್ ಹಾರ್ವೆಸ್ಟಿಂಗ್ ಮಾಡಾಗ ನಮ್ಮ ಪ್ಲಾಟಿಗೆ ನಾವು ನೀರು ಕೊಡ್ತೀವೋ ಇದರಿಂದ ನಮ್ಗೆ ಕಾಳು ಜಾಸ್ತಿಯಾಗಿ ಉದುರೋದಿಲ್ಲ. ಕೆಲವೊಂದಿಷ್ಟು ರೈತರು ಏನು ಮಾಡ್ತಾರೆ, ಪ್ಲಾನೋಫಿಕ್ಸ್ ಅದು ಇದು ಸ್ಪ್ರೇ ಮಾಡ್ಕೋತಾರೆ. ಇದರಿಂದ ನಿಮ್ಗೆ ಆದಷ್ಟು ಯಾವುದೇ ರೀತಿಯ ರಿಸಲ್ಟ್ ಕಂಡು ಬರೋದಿಲ್ಲ. ಆದ ಕಾರಣದಿಂದ ಏನು ಮಾಡಿರಿ, ಪ್ಲಾಟಿಗೆ ಒಂದು ಸ್ವಲ್ಪ ನೀರು ಕೊಡ್ರಿ. ಇದರಿಂದ ಏನಾಗ್ತೈತಿ, ಪ್ಲಾಟ್ ಹೆಲ್ತಿ ಒಳಗೆ ಇರ್ತೈತಿ. ಇವಾಗ ಹಾರ್ವೆಸ್ಟಿಂಗ್ ಆದ ನಂತರ ನಾವು ಆ ಪ್ಲಾಟಿಗೆ ಯಾವ ರೀತಿ ವ್ಯವಸ್ಥಾಪನೆ ಮಾಡ್ಕೋಬೇಕು ಮತ್ತು ನೀರು ಬಂದ್ ಮಾಡಬೇಕು ಮಾಡಬಾರ್ದು. ಈಗ ಮೊದಲಿನಿಂದ ಹಳೆಯ ರೈತರು ಏನು ಮಾಡ್ತಾರೆ, ಪ್ಲಾಟ್ ಹಾರ್ವೆಸ್ಟಿಂಗ್ ಆದ ತಕ್ಷಣ ಪೂರ್ತಿ ನೀರು ಕಟ್ ಮಾಡ್ತಾರೆ. ಇದರಿಂದ ಏನಾಗ್ತೈತಿ, ಅವ್ರದ್ದು ಒಂದು ಥಿಯರಿ ಅಂದ್ರೆ ಜಾಸ್ತಿಯಾಗಿ ಪ್ಲಾಟ್ ಫುಲ್ ಹಳದಿ ಹೊಡೆದ ಎಲೆಗಳು ಉದುರಿ ಹೋದ್ವು ಅಂದ್ರೆ ಜಲ್ದಿ ಏಪ್ರಿಲ್ ಚಟ್ನಿ ಮಾಡೋಣ, ಭಾಳ ಜಲ್ದಿ ಸಿಟ್ಲಿ ಹೊಡೆದು ಬರ್ತೈತಿ ಅಂತ, ಚಿಗುರು ಬರ್ತಾವೆ ಜೋರ್ಲಿ ಅಂತ ಹೇಳಿ ಒಂದು ನಂಬಿಕೆ ಐತಿ ಕೆಲವೊಂದಿಷ್ಟು ರೈತರು. ನಮ್ಮ ರೂಲ್ಸ್ ಪ್ರಕಾರ ನಾವೇನು ಮಾಡ್ತೀವಿ, ಜಾಸ್ತಿಯಾಗಿ ಪ್ಲಾಟ್ ಹಾರ್ವೆಸ್ಟಿಂಗ್ ಆದ ತಕ್ಷಣ ಜಾಸ್ತಿಯಾಗಿ ತೊಯ್ಯುವಾಗ ನೀರು ಕೊಡಬೇಕು ಅಥವಾ ಹರಿನೀರು ಕೂಡ ನೀವು ನೀಡಬೇಕು. ಯಾಕಪ್ಪ ಅಂತಂದ್ರೆ ಇಷ್ಟವರ ದಿವಸದಿಂದ ಅಂದ್ರೆ ಆಲ್ಮೋಸ್ಟ್ ಅಕ್ಟೋಬರಿಂದ ಫೆಬ್ರವರಿವರೆಗೂ ಏನು ಮಾಡಿರ್ತೈತಿ, ಪ್ಲಾಟ್ ಫುಲ್ ಲೋಡ್ ಒಳಗಿರ್ತೈತಿ. ಅದಕ್ಕೆ ಜಾಸ್ತಿಯಾಗಿ ಗೊನೆಗಳು ಭಾರ ಇಟ್ಕೊಂಡು ಇರ್ತೈತಿ. ಈ ಹಂತದೊಳಗೆ ನೀವು ನೀರು ಕಮ್ಮಿ ಮಾಡೋದ್ರಿಂದ ಏನಾಗ್ತೈತಿ, ಪ್ಲಾಟ್ ವೀಕ್ನೆಸ್ ಕಂಡು ಬರ್ಬೋದು. ಇವಾಗ ಒಬ್ಬ ವ್ಯಕ್ತಿ ಸರಿಸುಮಾರು ಒಂದು 3-4 ತಿಂಗಳು ಒಂದು ಭಾರವಾದ ವಸ್ತುವನ್ನು ಎತ್ಕೊಂಡು ನಿಂತಿರ್ತಾನ. ನೀವು ಅವನಿಗೆ ಅದನ್ನ ಭಾರ ಇಳಿಸಿದ ನಂತರ ನೀವೇನು ಮಾಡ್ತೀರಿ, ಅವಂಗೆ ನೀರ ಮತ್ತು ಊಟ ಕೊಡದೇ ಇದ್ರ ಮನುಷ್ಯ ವೀಕ್ ಆಗ್ತಾನೆ. ನೀವು ಅದೇ ಅವಂಗೆ ವ್ಯವಸ್ಥೆ ಸರಿಯಾಗಿ ಮಾಡ್ಕೊತ ಇದ್ರಿ ಅಂದ್ರೆ ಅದನ್ನ ತೂಕ ಭಾರ ಇಳಿಸಿದ ತಕ್ಷಣ ಅವಂಗ ನೀರು ಕೊಡೋದು ಮತ್ತು ಅವಂಗ ಬೇಕಾದ ಆಹಾರವನ್ನು ನೀವು ಕೊಟ್ರಿ ಅಂದ್ರೆ ಅವೇನು ಮಾಡ್ತಾನೆ, ಒಂದು ಸ್ವಲ್ಪ ಸದೃಢವಾಗಿ ಇರ್ತಾನೆ. ಅದೇ ರೀತಿ ಇದು ಕೂಡ ಹಾಗೆ ಬರ್ತೈತಿ. ನೀವು ಪ್ಲಾಟ್ ಹಾರ್ವೆಸ್ಟಿಂಗ್ ಮಾಡಿದ ತಕ್ಷಣ ನೀರು ಬಂದ್ ಮಾಡಕ್ಕೆ ಯಾರು ಹೋಗ್ಬೇಡ್ರಿ. ಅದೇನ ಮೇಜರ್ ಆಗಿ ಅಷ್ಟು ಇದನ್ನು ಬರಲ್ಲ. ಅಂದ್ರೆ ನೀರು ಬಂದ್ ಮಾಡಿದ ತಕ್ಷಣ ಏಪ್ರಿಲ್ ಒಳಗೆ ಜಾಸ್ತಿಯಾಗಿ ಚಿಗುರು ಬರ್ತೈತೆ ಅಂತ ಹೇಳಿ ನೀವು ಪ್ಲಾಟ್ ಯಾವ ರೀತಿ ವ್ಯವಸ್ಥಾಪನೆ ಮಾಡಿರ್ತೀರಿ ಅದ್ರ ಮೇಲೆ ಬರ್ತೈತಿ. ಈ ಹಂತದೊಳಗೆ ನೀವೇನು ಮಾಡ್ರಿ,
ಪ್ಲಾಟ್ ಒಳಗೆ ಹಾರ್ವೆಸ್ಟಿಂಗ್ ಆದ ತಕ್ಷಣ ನೀವು ಫಾಸ್ಫರಿಕ್ ಆಸಿಡ್ ಪ್ಲಸ್ ಯೂರಿಯಾ ಡ್ರಿಪ್ ಮೂಲಕ ನೀಡ್ಬೋದು. ಇದಾದ ನಂತರ ನೀವೇನು ಮಾಡಿರಿ, ಫಾಟ ಒಳಗೆ ಅಂದ್ರೆ ಇದು ಗಲ್ಲಿ ಏನಿಗೆ ಏರಿಯಾ ಒಳಗೆ ಇರ್ತೈತೆ ಇಲ್ಲಿ ನೀವು ಏನಾದರೂ ಟ್ರ್ಯಾಕ್ಟರಿಂದ ಕೆಲಸ ಮಾಡಿ, ಕೆಲವೊಬ್ಬರು ಗುರ ಮಾಡ್ತಾ ಹೊಡಿತಾರೆ, ಇನ್ನೊಬ್ರು ಕೆಲವರು ಹರಗೋದು ಕೆಲಸ ಮಾಡ್ತಾರೆ. ಅದನ್ನ ಮಾಡಿದ ತಕ್ಷಣ ನೀವೇನು ಮಾಡಿರಿ, ಇದ್ರೊಳಗೆ ಗೋದು ಈಗ ಹರಿ ಒಳಗೆ ಏನು ಮಾಡ್ಕೊರಿ, DAP ಉಕ್ಕೋರಿ 50 kg ಎಕರೆಗೆ ಉಕ್ಕೋಬೋದು. ಅದ ಉಕ್ಕೊಂಡ ನಂತರ ಏನು ಮಾಡಿರಿ, ನೀವು ಹರಿನೀರು ಕೂಡ ಇಲ್ಲಿ ನೀಡ್ಬೋದು ಪಾಟದೊಳಗೆ. ಇದಾದ ನಂತರ ನೀವು ಆಲ್ಮೋಸ್ಟ್ ಒಂದು 20 ರಿಂದ 25 ದಿನ ತನಕ ರೆಸ್ಟ್ ಪೀರಿಯಡ್ ಕೊಡ್ಬೋದು. ಅದಾದ ನಂತರ ಏನು ಮಾಡಿರಿ, ಸಿಂಪರಣೆ ಮುಖಾಂತರ ನೀವೇನು ಮಾಡಿರಿ, ನೀರು 200 ಲೀಟರ್ ಕಾಂಬಿ 200 ಗ್ರಾಮ್, ಅಲ್ಗಾಮಿಡ್ 500 ಮಿಲಿ, ಮ್ಯಾಗ್ನೀಷಿಯಂ ಸಲ್ಫೇಟ್ 500 ಗ್ರಾಮ್ ಈ ರೀತಿ ಸಿಂಪರಣೆ ಮಾಡ್ಕೊರಿ. ಇದರಿಂದ ನಿಮಗೆ ಪ್ಲಾಟ್ ಹೆಲ್ದಿ ಆಗಕ್ಕೆ ಅನುಕೂಲ ಆಗ್ತೈತಿ ಮತ್ತು ಸ್ಟ್ರೆಸ್ ಮೂಲಕ ಹೊರಗೆ ಬರೋಕೆ ಅನುಕೂಲ ಆಗ್ತೈತಿ. ಮತ್ತು ಇದಾದ ನಂತರ ಏನು ಮಾಡಿರಿ, ನೀರು 200 ಲೀಟರ್, ಸಲ್ಫರ್ 200 ಗ್ರಾಮ್ ಪ್ಲಸ್ ಓಮೈಟ್ 200 ಮಿಲಿ ಈ ರೀತಿ ಸಿಂಪರಣೆ ಮಾಡ್ಕೊರಿ. ಇದರಿಂದ ನಿಮ್ಮ ಪ್ಲಾಟ್ನಾಗ ಲಾಲ್ಕುಳಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದು ಅಂದ್ರೆ ಕಂಟ್ರೋಲ್ ಆಗಕ್ಕೆ ಅನುಕೂಲ ಆಗ್ತೈತಿ. ಈ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿರಿ.